ಕಾವ್ಯ ಅರ್ಚನಾ ಒಡೆಯಸಿರಿ, ಕಾವ್ಯ ಅರ್ಚನಾ ಒಡೆಯಸಿರಿ, ಸಂಜನಾ ಅರ್ಚನಾ ರಾಘವೇಂದ್ರ ಬಡಾವಣೆ. ಸಾಂಕೇತಿಕವಾಗಿ 6-7ನೇ ಸಾಲಿನಲ್ಲಿ 3 ಜನರಿಗೆ ಕೊಡಲಾಗಿದೆ. ಇನ್ನು 7-8ನೇ ಸಾಲಿನ ಕಾರ್ಯಕರ್ತೆಯ ಜೊತೆ ಹೋಗಿ ಸಹನಾ ರೇಣುಕಾ ರಾಘವೇಂದ್ರ ಎಲ್ಲ ಗಣ್ಯಾತಿಗಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಅವರ ಕೇಂದ್ರ ಸರ್ಕಾರದ ಸಕ್ಷಮ್ ಅಂಗನವಾಡಿ ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ಮೊತ್ತವನ್ನು ಪಡಿಬೇಕು ಅಂತ ಹೇಳಿ ಇವರಿಗೆ ಕೇಳ್ಕೊಳ್ತಾ ಇದ್ದೇನೆ. ವಲಯದಿಂದ ಕಿಂದ ಒಂದು ಎಲ್ಲರಿಗೂ ಬಿಳಿಕಿ ವಲಯದಿಂದ ಪ್ರೇಕ್ಷಾ, ಹಿಂದೂ ವೈಟ್ ಸಿಗುತ್ತೆ ನಾನು ಹಿಂದೆ ಎಲ್ಲ ಗಣ್ಯಾತಿಗಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆ ಇರಮ್ಮ ಒಂದು ನಿಮಿಷ. ಕಾರ್ಯಕರ್ತೆಯ ಜೊತೆ ಹೋಗಿ ಸಹನಾ ರೇಣುಕಾ ರಾಘವೇಂದ್ರ, ಸಂಜನಾ ಅರ್ಚನಾ ರಾಘವೇಂದ್ರ ಬಡಾವಣೆ. ಸಾಂಕೇತಿಕವಾಗಿ 6-7ನೇ ಸಾಲಿನಲ್ಲಿ 3 ಜನರಿಗೆ ಕೊಡಲಾಗಿದೆ. ಇನ್ನು 7-8ನೇ ಸಾಲಿನ ಕಾವ್ಯ ಅರ್ಚನಾ ಒಡೆಯಸಿರಿ, ಕಾವ್ಯ ಅರ್ಚನಾ ಒಡೆಯಸಿರಿ. ಈ ಮಕ್ಕಳು ಕೂಡ ಸುಕನ್ಯಾ ಸಮೃದ್ಧಿ ಪಾಠ್ಯಪುಸ್ತಕವನ್ನು ಪಡೆಯುತ್ತಾ ಇದ್ದಾರೆ. ಸುಕನ್ಯಾ ಸಮೃದ್ಧಿಯ ಯೋಜನೆಯ ಸೌಲಭ್ಯವನ್ನು ಪಡೆದುಕೊಂಡಂತಹ ಮಕ್ಕಳಿಗೂ ಹಾಗೂ ವಿತರಣೆ ಮಾಡಿದಂತಹ ಗಣ್ಯರೆಲ್ಲರಿಗೂ ಕೂಡ ಕರ್ತವ್ಯ ಅನ್ನೋದನ್ನ ಸಂದರ್ಭ ನೆನಪಾಡೋದಕ್ಕೆ ಇಷ್ಟಪಡ್ತೇನೆ. ಉದ್ಘಾಟನೆ ಮಾಡ್ತಾ ಇದ್ದಾರೆ, ಅದು ಕೂಡ ಮಕ್ಕಳಿಗೆ ಸದುಪಯೋಗ ಆಗಬೇಕು. ಮಕ್ಕಳನ್ನು ಸರ್ವತೋನ್ಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಅದು ಬಳಕೆ ಆಗಬೇಕು. ಬಹುಶಃ ರಿಲೇಟಿವ್ಗಳು ಅಂಗನವಾಡಿ ಕೇಂದ್ರದಲ್ಲಿ ಇರ್ತೀರಿ ಅಲ್ವಾ, ಇಟ್ಟು ಅದು ಮಕ್ಕಳಿಗೆ ಅನುಕೂಲ ಆಗಬೇಕು ಅಂತ ಆ ನಿಟ್ಟಿನಲ್ಲಿ ಇವಾಗ ಕೇಂದ್ರ ಸರ್ಕಾರ ಕೂಡ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದು. ಇದರ ಸಂಪೂರ್ಣ ಸದುಪಯೋಗ ಆಗಬೇಕು ಅನ್ನೋ ವಿಚಾರವನ್ನು ಸಂದರ್ಭದಲ್ಲಿ ಹೇಳ್ತಾ ಸಂತೋಷ ಇದೆ. ಯಾಕಂತಂದ್ರೆ ಅಂಗನವಾಡಿ ಕೇಂದ್ರಗಳು ನಾವು ಹೇಳಿದಾಗೆ ವಿಶೇಷವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕರ್ತವ್ಯ ಅನ್ನೋದನ್ನ ಸಂದರ್ಭದಲ್ಲಿ ನೆನಪಾಡೋದಕ್ಕೆ ಇಷ್ಟಪಡ್ತೇನೆ. ಉದ್ಘಾಟನೆ ಮಾಡ್ತಾ ಇದ್ದಾರೆ, ಅದು ಕೂಡ ಮಕ್ಕಳಿಗೆ ಸದುಪಯೋಗ ಆಗಬೇಕು. ಮಕ್ಕಳನ್ನು ಸರ್ವತೋನ್ಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಅದು ಬಳಕೆ ಆಗಬೇಕು. ಬಹುಶಃ ರಿಲೇಟಿವ್ಗಳು ಅಂಗನವಾಡಿ ಕೇಂದ್ರದಲ್ಲಿ ಇರ್ತೀರಿ ಅಲ್ವಾ, ಇಟ್ಟು ಅದು ಮಕ್ಕಳಿಗೆ ಅನುಕೂಲ ಆಗಬೇಕು ಅಂತ ಆ ನಿಟ್ಟಿನಲ್ಲಿ ಇವಾಗ ಕೇಂದ್ರ ಸರ್ಕಾರ ಕೂಡ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದು. ಇದರ ಸಂಪೂರ್ಣ ಸದುಪಯೋಗ ಆಗಬೇಕು ಅನ್ನೋ ವಿಚಾರವನ್ನು ಸಂದರ್ಭದಲ್ಲಿ ಹೇಳ್ತಾ ಸಂತೋಷ ಇದೆ. ಯಾಕಂತಂದ್ರೆ ಅಂಗನವಾಡಿ ಕೇಂದ್ರಗಳು ನಾವು ಹೇಳಿದಾಗೆ ವಿಶೇಷವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ.